ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣದ ಸುದ್ದಿಗೆ ಸ್ವಾಗತ. ಧರ್ಮಸ್ಥಳ ಪ್ರಕರಣ, ಒಂದೇ ಸ್ಥಳದಲ್ಲಿ 10 ಶವ ಅಂತ್ಯಕ್ರಿಯೆ, ನ್ಯಾಯಾಲಯದಲ್ಲಿ ಚಿನ್ನಯ್ಯ ಸ್ಫೋಟಕ ಹೇಳಿಕೆ. ಧರ್ಮಸ್ಥಳ ಪ್ರಕರಣ ಆಳಕ್ಕೆ ಬಗೆದಂತೆಲ್ಲ ದಿನಕ್ಕೊಂದು ವಿಚಾರಗಳು ಬಹಿರಂಗವಾಗುತ್ತಿದೆ. ಒಂದಲ್ಲ ಒಂದು ರೀತಿಯಲ್ಲಿ ಸ್ಫೋಟಕ ವಿಚಾರಗಳು ಬಹಿರಂಗವಾಗುತ್ತಿದ್ದು, ಇದರಲ್ಲಿ ಯಾರ ಕೈವಾಡವಿದೆ ಎನ್ನುವುದು ಶೀಘ್ರದಲ್ಲಿಯೇ ಬಹಿರಂಗವಾಗುವ ಎಲ್ಲ ಸಾಧ್ಯತೆಗಳಿದೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವಾರು ಮಂದಿ ಯುವತಿಯರು ಪ್ರಾಣ ಕಳೆದುಕೊಂಡಿದ್ದಾರೆ. ಕೆಲವರ ಮೇಲೆ ಅತ್ಯಾಚಾರ ಕೂಡ ನಡೆದಿದೆ. ಸೌಜನ್ಯ ಪ್ರಕರಣ ಹೊರಬಂದ ನಂತರ ಈ ಪ್ರಕರಣಗಳು ಸಾಕಷ್ಟು ಮಹತ್ವವನ್ನು ಪಡೆದಿದೆ. ಪದ್ಮಲತಾ, ವೇದವಲ್ಲಿ, ಸೌಜನ್ಯ, ಅನನ್ಯ ಭಟ್ ಸೇರಿದಂತೆ ಹಲವಾರು ಮಂದಿ ಹಿಂದೂ ಯುವತಿಯರ ಪ್ರಾಣಹಾನಿ ಈ ಸ್ಥಳದಲ್ಲಿ ಆಗಿದೆ ಎನ್ನುವುದು ಆರೋಪವಾಗಿದೆ. ಈ ಪ್ರಕರಣ SIT ತನಿಖೆಗೆ ವಹಿಸಲಾಗಿದ್ದು, ಈಗ SIT ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ಜೂನ್ 25ರಂದು SIT ತನಿಖೆ ಆರಂಭಗೊಂಡಿದ್ದು, ಇದುವರೆಗೂ ಸುಮಾರು 2.5 ತಿಂಗಳು ಕಳೆದಿದೆ. ಆದರೂ ಕೂಡ ಯಾರು ಈ ಘಟನೆಯಲ್ಲಿ ಪಾಲ್ಗೊಂಡಿದ್ದಾರೆ, ಯಾರ ಕೈವಾಡವಿದೆ ಎನ್ನುವುದು ಕೂಡ ಇನ್ನೂ ಬಹಿರಂಗವಾಗಿಲ್ಲ. ಆದರೆ ಕೆಲವರ ವಿಚಾರಣೆಯಲ್ಲಿ ಕೆಲವು ಆರೋಪಗಳು ಕೇಳಿಬಂದಿದೆ. ಈ ಹಿಂದೆ ಚಿನ್ನಯ್ಯ ನ್ಯಾಯಾಲಯದ ಎದುರು ಬುರುಡೆಯನ್ನು ಹಾಜರುಪಡಿಸಿ ನಾನು ಸಾಕಷ್ಟು ಕಡೆ ಶವವನ್ನು ಹೂತಿದ್ದೇನೆ ಎಂದು ಹೇಳಿಕೆ ನೀಡಿದ್ದ. ಈ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ತನಿಖೆಯನ್ನು ಕೈಗೊಂಡಿದ್ದರು. ಚಿನ್ನಯ್ಯ ತೋರಿಸಿದ 17-18 ಜಾಗಗಳ ಉತ್ಖನನ ನಡೆಸಿದ್ದರು. ಆದರೆ ಅಲ್ಲಿ ಯಾವುದೇ ಅಸ್ಥಿಪಂಜರಗಳು ಪತ್ತೆಯಾಗಿರಲಿಲ್ಲ. ಕೇವಲ ಮೂಳೆಗಳು ಮಾತ್ರ ಪತ್ತೆಯಾಗಿತ್ತಾದರೂ ಅಸ್ಥಿಪಂಜರಗಳು ಪತ್ತೆಯಾಗಿರಲಿಲ್ಲ. ಆದರೆ ಚಿನ್ನಯ್ಯ ಯಾಕೆ ಬುರುಡೆಯನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ನಾನು ಹಲವಾರು ಕಡೆ ಶವವನ್ನು ಹೂತಿಟ್ಟಿದ್ದೇನೆ ಎಂದು ಹೇಳಿದ್ದ ಎನ್ನುವ ಬಗ್ಗೆ ಅನುಮಾನಗಳು ವ್ಯಕ್ತವಾಗಿತ್ತು. SIT ಅಧಿಕಾರಿಗಳು ತನಿಖೆ ನಡೆಸಿದಾಗಲೂ ಸಹ ಅಸ್ಥಿಪಂಜರಗಳು ಪತ್ತೆಯಾಗದ ಹಿನ್ನೆಲೆಯಲ್ಲಿ ಚಿನ್ನಯ್ಯ ಎಂಬಾತನ ವಿರುದ್ಧವೇ ಅನುಮಾನಗಳು ಸ್ಫೋಟಗೊಂಡಿದ್ದವು. ಈ ಹಿನ್ನೆಲೆಯಲ್ಲಿ ಆತನನ್ನು ಬಂಧಿಸಲಾಯಿತು. ಈಗ ಆತ ಶಿವಮೊಗ್ಗ ಜೈಲಿನಲ್ಲಿ ಅತಿಥಿಯಾಗಿದ್ದಾನೆ. ನಂತರ ಚಿನ್ನಯ್ಯನ ನಂತರ ಸೌಜನ್ಯ ಅವರ ಮಾವ ವಿಠಲಗೌಡ ಎಂಬಾತನನ್ನು ಕೂಡ SIT ಅಧಿಕಾರಿಗಳು ವಶಕ್ಕೆ ಪಡೆದು ಆತನ ತನಿಖೆಯನ್ನು ನಡೆಸಿದ್ದರು. ಈ ಸಂದರ್ಭದಲ್ಲಿ ವಿಠಲಗೌಡ ತೋರಿಸಿದ ಜಾಗದಲ್ಲಿ ಉತ್ಖನನ ನಡೆಸಿದ ಸಂದರ್ಭದಲ್ಲಿ ಹಲವಾರು ಅಸ್ಥಿಪಂಜರಗಳು ಹಾಗೂ ಐಡೆಂಟಿಟಿ ಕಾರ್ಡುಗಳು ಸಹ ಸಿಕ್ಕಿದವು. ಈ ಐಡೆಂಟಿಟಿ ಕಾರ್ಡುಗಳಲ್ಲಿ ಓರ್ವ ಕೊಡಗು ಮೂಲ ಹಾಗೂ ಮತ್ತೊಬ್ಬ ವ್ಯಕ್ತಿ ತುಮಕೂರು ಮೂಲದವನು ಎಂದು ತಿಳಿದು ಬಂದಿತ್ತು. ಈ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಿದ್ದರು. ಅಲ್ಲದೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಕೆಲವರನ್ನು ವಿಚಾರಣೆಗೆ ಒಳಪಡಿಸಿದ್ದರು. ಈ ಸಂದರ್ಭದಲ್ಲಿ ಕೆಲವು ಅನುಮಾನಗಳು ವ್ಯಕ್ತವಾಗಿದ್ದವು. ಅಲ್ಲದೆ ಶವವನ್ನು ಕಾನೂನು ಪ್ರಕಾರವಾಗಿ ಅಂತ್ಯಕ್ರಿಯೆ ಮಾಡಲಾಗಿದೆಯೇ ಎನ್ನುವುದರ ಬಗ್ಗೆಯೂ SIT ಅಧಿಕಾರಿಗಳು ಮಾಹಿತಿಯನ್ನು ಪಡೆದುಕೊಂಡಿದ್ದರು. ಆದರೆ ಒಂದೇ ದಿನದಲ್ಲಿ 74 ಶವವನ್ನು ಹೂತಿಟ್ಟಿರುವ ವಿಚಾರವು ಬೆಳಕಿಗೆ ಬಂದಿತ್ತು. ಇದರ ಬಗ್ಗೆಯೂ SIT ಅಧಿಕಾರಿಗಳು ಸಾಕಷ್ಟು ತಲೆಕೆಡಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದರು. ಆಗಾಗ ಈಗ ಒಂದೊಂದೇ ವಿಚಾರಗಳು ಬಹಿರಂಗವಾಗುತ್ತಿವೆ. ಈ ಪ್ರಕರಣದಲ್ಲಿ ಯಾರು ಇದ್ದಾರೆ, ಯಾರ ಕೈವಾಡವಿದೆ, ಯಾರು ಏನೇನು ಮಾಡಿದ್ದಾರೆ ಎನ್ನುವ ಬಗ್ಗೆ SIT ಅಧಿಕಾರಿಗಳು ಇಂಚಿಂಚು ತನಿಖೆಯನ್ನು ನಡೆಸುತ್ತಿದ್ದಾರೆ. ಅಂದಹಾಗೆ ಈಗ ಬುರುಡೆ ಮ್ಯಾನ್, ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮತ್ತೆ ನ್ಯಾಯಾಲಯದ ಮುಂದೆ ಒಂದು ಸ್ಫೋಟಕವಾದ ಹೇಳಿಕೆಯನ್ನು ನೀಡಿದ್ದಾನೆ. ನ್ಯಾಯಾಲಯದಲ್ಲಿ ನಾನು ಒಂದೇ ಕಡೆ 10 ಶವಗಳನ್ನು ಹೂತಿದ್ದೇನೆ ಎಂದು ತಿಳಿಸಿದ್ದಾನೆ. ಆದರೆ SIT ಅಧಿಕಾರಿಗಳು
ತನಿಖೆ ನಡೆಸಿದ ಸಂದರ್ಭದಲ್ಲಿ ಈತ ಈ ವಿಚಾರವನ್ನು ಬಹಿರಂಗಪಡಿಸಿರಲಿಲ್ಲ. ಆದರೆ ಈಗ ನ್ಯಾಯಾಲಯದ ಮುಂದೆ ನಿನ್ನೆ ಹಾಜರಾಗಿ ಈ ವಿಚಾರವನ್ನು ಬಹಿರಂಗಪಡಿಸಿದ್ದಾನೆ. ಇದು SIT ಅಧಿಕಾರಿಗಳಿಗೆ ಮತ್ತಷ್ಟು ತಲೆನೋವಾಗಿ ಪರಿಣಮಿಸಿದೆ. ಈಗ ಚಿನ್ನಯ್ಯ ಅವರನ್ನು SIT ಅಧಿಕಾರಿಗಳು ಮತ್ತೆ ವಿಚಾರಣೆ ನಡೆಸುವ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದೆ. ದಿನ ಕಳೆದಂತೆ ಧರ್ಮಸ್ಥಳ ಪ್ರಕರಣ ಸಾಕಷ್ಟು ತಿರುವುಗಳನ್ನು ಪಡೆಯುತ್ತಿದೆ. ಇದರ ಹಿಂದೆ ಯಾರಿದ್ದಾರೆ ಎನ್ನುವ ಅನುಮಾನವೂ ಕೂಡ ಸಾಕಷ್ಟು ಮೂಡುತ್ತಿದೆ. ಇದರ ಹಿಂದೆ ಸಾಕಷ್ಟು ಪ್ರಭಾವಿ ವ್ಯಕ್ತಿಗಳ ಕೈವಾಡವಿದೆ ಎಂದು ಹೇಳಲಾಗುತ್ತಿದೆ. ಆದರೆ ಈ ಪ್ರಭಾವಿ ವ್ಯಕ್ತಿಗಳು ಯಾರು, ಅವರು ಯಾವ ಸ್ಥಾನದಲ್ಲಿದ್ದಾರೆ ಎನ್ನುವುದು ಕೂಡ ಸಾಕಷ್ಟು ರಹಸ್ಯವಾಗಿದೆ. ಕೆಲವು ವಿಚಾರದಲ್ಲಿ ಧರ್ಮಸ್ಥಳಕ್ಕೆ ಅವಮಾನ ಮಾಡಲಾಗುತ್ತಿದೆ ಎನ್ನುವುದನ್ನು ಕೆಲವರು ಹೇಳಿದ್ದರು. ಧರ್ಮಸ್ಥಳದ ಬಗ್ಗೆ ಅಪನಂಬಿಕೆ ಬರುವ ಹಾಗೆ ನಡೆದುಕೊಳ್ಳಲಾಗುತ್ತಿದೆ ಎನ್ನುವ ಆರೋಪವನ್ನು ಕೆಲವು ಮಾಡಿದ್ದರು. ಆದರೆ ಈಗ ಈ ಆರೋಪಗಳೆಲ್ಲವೂ ಸುಳ್ಳಾಗುವತ್ತ ಸಾಗುತ್ತಿದೆ. ವಿಠಲಗೌಡ ತೋರಿಸಿದ ಜಾಗದಲ್ಲಿ ಅಸ್ಥಿಪಂಜರಗಳು ಸಿಕ್ಕಿರುವ ಕಾರಣ ಕೆಲವರು ಮಾಡುತ್ತಿದ್ದ ಆರೋಪ ಈಗ ಅವರಿಗೆ ತಿರುಗೇಟಾಗಿ ಪರಿಣಮಿಸಿದೆ. ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಸೇರಿದಂತೆ ಇನ್ನಿತರರ ವಿಚಾರಣೆಯನ್ನು SIT ಅಧಿಕಾರಿಗಳು ನಡೆಸಿದ್ದು, ಈ ಸಂದರ್ಭದಲ್ಲಿಯೂ ಸಹ ಕೆಲವು ವಿಚಾರಗಳು ಬಹಿರಂಗವಾಗಿದೆ. ಕಾನೂನು ಪ್ರಕಾರ ಯಾರೇ ಸತ್ತರೂ ಕೂಡ ಅವರ ಬಗ್ಗೆ ಮಾಹಿತಿಯನ್ನು ಪತ್ರಿಕಾ ಪ್ರಕಟಣೆ ನೀಡಬೇಕಿದೆ. 3 ದಿನಗಳ ಕಾಲ ಯಾವುದೇ ಕ್ರಮವನ್ನು ಕೈಗೊಳ್ಳುವಂತಿಲ್ಲ. ಪತ್ರಿಕೆ ಮೂಲಕ ಪ್ರಕಟಣೆ ಹೊರಡಿಸಿ ಆ ಮೂಲಕ ಶವದ ವಾರಸುದಾರರಿಗೆ ವಿಚಾರ ಮುಟ್ಟಿಸಬೇಕಿದೆ. ಆದರೆ ಒಂದು ಮೂಲಗಳ ಪ್ರಕಾರ ವಾರಸುದಾರರು ಸಿಕ್ಕಿದ್ದರೂ ಕೂಡ ಅವರಿಗೆ ಶವವನ್ನು ನೀಡಿಲ್ಲ ಎನ್ನುವ ಆರೋಪಗಳು ಕೂಡ ಕೇಳಿಬರುತ್ತಿದೆ. ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿಯ ವಿರುದ್ಧವೇ ಕೆಲವು ಅನುಮಾನಗಳು ಉಂಟಾಗುತ್ತಿದೆ. ಕೆಲವರು ಗ್ರಾಮ ಪಂಚಾಯಿತಿಯ ದಾಖಲೆಯ ಪ್ರಕಾರ ಒಂದು ಶವ ಹೂಣಲು 1,000 ರೂಪಾಯಿಯಂತೆ ನೀಡಲಾಗಿರುವುದು ಕೂಡ ತನಿಖೆಯಿಂದ ಹೊರಬಂದಿದೆ. ಆದರೆ ಈ ಶವ ಯಾರದು ಎನ್ನುವ ವಿಚಾರದಲ್ಲಿ ಮಾತ್ರ ಸವಿವರವಾಗಿ ಯಾವುದೇ ಒಂದು ಸುದ್ದಿ ಬಹಿರಂಗವಾಗಿಲ್ಲ. ಅಲ್ಲದೆ ಕಾಸರಗೋಡು ಮೂಲದ ಶ್ಯಾಮ್ ಎಂಬಾತನ ಮೃತದೇಹ ಕೂಡ ಧರ್ಮಸ್ಥಳದಲ್ಲಿ ಪತ್ತೆಯಾಗಿದೆ. ಆದರೆ ವಾರಸುದಾರರು ಬರುವಷ್ಟರಲ್ಲಿ ಅವರ ಅಂತ್ಯಕ್ರಿಯೆ ನಡೆಸಲಾಗಿದೆ. ಈ ಬಗ್ಗೆಯೂ ಸಾಕಷ್ಟು ಅನುಮಾನಗಳು ಉಂಟಾಗುತ್ತಿದೆ. ಈಗಾಗಲೇ ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಬುರುಡೆ ಮ್ಯಾನ್ ಚಿನ್ನಯ್ಯ, ಸೌಜನ್ಯಳ್ಳ ಅವರ ಮಾವ ವಿಠಲಗೌಡ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸೇರಿದಂತೆ ಹಲವಾರು ಮಂದಿಯ ವಿಚಾರಣೆಯನ್ನು SIT ಪೊಲೀಸರು ನಡೆಸಿದ್ದಾರೆ. ಅಲ್ಲದೆ ಸಾಕಷ್ಟು ಪೊಲೀಸ್ ಅಧಿಕಾರಿಗಳು ಮತ್ತು ಪೊಲೀಸರು ಇಲ್ಲಿ ಕಾರ್ಯನಿರ್ವಹಿಸಿದ್ದು ಅವರಿಗೂ ಕೂಡ ವಿಚಾರಣೆಯ ಬಿಸಿ ಎದುರಾಗಿದೆ. ಧರ್ಮಸ್ಥಳ ಪ್ರಕರಣ ದಿನ ಕಳೆದಂತೆ ಒಂದೊಂದು ತಿರುವುಗಳನ್ನು ಪಡೆಯುತ್ತಿದ್ದು, ಈಗ ಚಿನ್ನಯ್ಯ ನೀಡಿರುವ ಹೇಳಿಕೆ ಮತ್ತಷ್ಟು ಪುಷ್ಟಿಯನ್ನು ನೀಡಿದೆ. ಧರ್ಮಸ್ಥಳದಲ್ಲಿ ಹಲವಾರು ಹೆಣ್ಣು ಮಕ್ಕಳ ಪ್ರಾಣಹಾನಿಯಾಗಿರುವುದು ಹಾಗೂ ಅತ್ಯಾಚಾರ ನಡೆಸಿರುವುದು ಈತ ನೀಡಿರುವ ಹೇಳಿಕೆಯಿಂದ ಬಹಿರಂಗವಾಗುತ್ತಿದೆ. ಒಟ್ಟಾರೆ ಧರ್ಮಸ್ಥಳ ಪ್ರಕರಣದಲ್ಲಿ ಯಾರ ಕೈವಾಡವಿದೆ, ಯಾರು ಇದರ ಹಿಂದೆ ಇದ್ದಾರೆ, ಯಾಕೆ ಈ ರೀತಿ ಮಾಡುತ್ತಿದ್ದಾರೆ ಎನ್ನುವ ವಿಚಾರ ಶೀಘ್ರದಲ್ಲಿಯೇ ಬಹಿರಂಗವಾಗುವ ಎಲ್ಲ ಲಕ್ಷಣಗಳು ಗೋಚರವಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಕೂಡ ಹಗಲು ಇರುಳು ಎನ್ನದೆ ತೀವ್ರ ತನಿಖೆಯಲ್ಲಿ ಮುಂದುವರೆದಿದ್ದಾರೆ. ಸಾಕಷ್ಟು ಮಂದಿಯನ್ನು ವಿಚಾರಣೆ ನಡೆಸಿದ್ದಾರೆ. ಅಲ್ಲದೆ ವಿಠಲಗೌಡ ಅವರು ತೋರಿಸುವ ಜಾಗದಲ್ಲಿ ಅಸ್ಥಿಪಂಜರಗಳು ಸಿಕ್ಕಿದೆ. ಅಲ್ಲದೆ ನಿನ್ನೆ ಚಿನ್ನಯ್ಯ ನೀಡಿರುವ ಹೇಳಿಕೆ ಕೂಡ ಹಲವಾರು ಮಹತ್ವಗಳನ್ನು ಪಡೆದುಕೊಂಡಿದೆ.
ಈ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಆತನನ್ನು ಮತ್ತೊಮ್ಮೆ ವಿಚಾರಣೆಗೆ ಒಳಪಡಿಸುವ ಎಲ್ಲ ಸಾಧ್ಯತೆ ಇದೆ. ಒಟ್ಟಾರೆ ಶೀಘ್ರದಲ್ಲಿಯೇ ಧರ್ಮಸ್ಥಳ ಪ್ರಕರಣದ ರೂವಾರಿ ಯಾರು, ಇದರ ಹಿಂದೆ ಯಾರ ಕೈವಾಡವಿದೆ ಎನ್ನುವುದು ಬಟಾಬಯಲಾಗಲಿದೆ. ಜತೆಗೆ ಆರೋಪಿಗಳು ಕೂಡ ಕಂಬಿ ಎಣಿಸುವ ಸಾಧ್ಯತೆ ಹೆಚ್ಚಾಗಿದೆ. ಈ ಬಗ್ಗೆ SIT ಅಧಿಕಾರಿಗಳು ಸೂಕ್ತ ರೀತಿಯಲ್ಲಿ ತನಿಖೆಯನ್ನು ಕೈಗೊಂಡಿದ್ದು ಎಲ್ಲರ ಬಣ್ಣ ಅತಿ ಶೀಘ್ರದಲ್ಲೇ ಬಯಲಾಗಲಿದ್ದು ಪ್ರತಿಯೊಬ್ಬರೂ ಕೂಡ ಕಂಬಿ ಎಣಿಸುವ ಸಾಧ್ಯತೆ ಇದೆ.